ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಾರದ ಕ್ಯಾಪ್ಟನ್ಸಿ ಯಾರ್ಯಾರು ಆಡ್ತಿದ್ದಾರೆ, ಯಾರ್ಯಾರಿಗೆ ಎಷ್ಟು ಟಿಪ್ಸ್ ಕಾಯಿನ್ ಸಿಕ್ತು, ಹಾಗೆಯೇ ಈ ಕ್ಯಾಪ್ಟನ್ ಸೆಲೆಕ್ಟ್ ಆಗಿದಾರಲ್ಲ ಅವ್ರೀಗ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಿಲ್ಲ. ಅದ್ರ ಬದಲು ಈಗ ಯಾರ್ಯಾರು ಬಂದಿದಾರಲ್ಲ ಗೆಸ್ಟು ಅವ್ರ ಬದಲು ಅವ್ರು ಆಡಬೇಕಾಗಿರುತ್ತೆ ಕ್ಯಾಪ್ಟನ್ಸಿ ಟಾಸ್ಕ್. ಆದರೆ ಯಾರ ಬದಲು ಯಾರ್ಯಾರು ಆಡ್ತಿದ್ದಾರೆ ಅಥವಾ ಯಾರ್ಯಾರಿಗೆ ಎಷ್ಟು ಟಿಪ್ಸ್ ಕಾಯಿನ್ ಸಿಕ್ತು ಅಂತ ಕೂಡ ನಾನೀಗ ಹೇಳ್ತೀನಿ ಬನ್ನಿ. ರಘು, ಸೂರಜ್, ಜಾನ್ವಿ ಹಾಗೆ ಧನುಷ್ಗೆ ಒಟ್ಟು 150 ರೂಪಾಯಿ ಅಂದರೆ 150 ಟಿಪ್ಸ್ ಕಾಯಿನ್ ಸಿಕ್ಕಿದೆ. ಗಿಲ್ಲಿ ಮತ್ತು ಕಾವ್ಯಗೆ 50 ಸಿಕ್ಕಿದೆ. ಮತ್ತು ಇನ್ಯಾರು ಇನ್ನಿದ್ದವ್ರಿಗೆಲ್ಲ ನಾರ್ಮಲ್ ಆಗಿ 70 80 ಹಿಂಗೆ ಚಿಕ್ಕ ಸ್ಮಾಲ್ ಅಮೌಂಟಲ್ಲೇ ಸಿಕ್ಕಿರೋದು ಎಲ್ಲರಿಗೂ. ಜಾನ್ವಿಗೆ ಕಡಿಮೆ ಸಿಕ್ಕಿದೆ, ಬಟ್ ಸ್ಪಂದನಾಗೆ ಜಾಸ್ತಿ ಸಿಕ್ಕಿದೆ. ಅವ್ಳಿಗೆ 120 130 ಈ ಥರ ಸಿಕ್ಕಿದೆ. ಜಾನ್ವಿಗೆ 80 70 ಆ ರೇಂಜಲ್ಲಿ ಸಿಕ್ಕಿದೆ. ನನ್ನ ಪ್ರಕಾರ ಇಲ್ಲಿ ರಕ್ಷಿತಾ ಮಾಳುಗೆ ಜಾಸ್ತಿ ಟಿಪ್ಸ್ ಕಾಯಿನ್ ಕೊಡಬೇಕಿತ್ತು. ಏಕೆಂದರೆ ಹೌಸ್ ಕೀಪಿಂಗ್ ಕೆಲಸ ಮಾಡೋದು ಅಷ್ಟು ಈಸಿ ಅಲ್ಲ. ಬಾತ್ರೂಮ್ ಉಜ್ಜೋದು, ಪಾತ್ರೆ ತೊಳೆಯೋದು, ಕಸ ಗುಡಿಸೋದು ತುಂಬ ಕಷ್ಟ ಇದೆ. ಅವ್ಳಿಗೆ ಜಾಸ್ತಿ ಟಿಪ್ಸ್ ಕಾಯಿನ್ ಕೊಡಬೇಕಿತ್ತು. ಬಟ್ ಯಾಕೆ ಟಿಪ್ಸ್ ಕಾಯಿನ್ ಕೊಟ್ಟಿಲ್ಲ ಅಂತ ನಿಜ ಗೊತ್ತಾಗಲಿಲ್ಲ. ಬಟ್ ಈಗ ಕ್ಯಾಪ್ಟನ್ಸಿ ಟಾಸ್ಕಿಗೆ ಯಾರ್ಯಾರು ಆಯ್ಕೆ ಆಗಿದ್ದಾರೆ ಅಂತ ಹೇಳ್ತೀನಿ ಬನ್ನಿ. ಸೂರಜ್, ರಘು, ಈಗ ಕ್ಯಾಪ್ಟನ್ ಆಗಿದ್ರಲ್ಲ ಅಭಿಷೇಕ್, ಅವರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಅಭಿಷೇಕ್, ಧನುಷ್ ಹಾಗೆ ಸ್ಪಂದನ, ಹುಡುಗಿರಲ್ಲಿ ಇಷ್ಟು 5 ಜನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಂದರೆ, ಈ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿರೋ 5 ಜನ ಕೂಡ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಗಿಲ್ಲ. ಅವರು ಈಗ ಬಂದಿರೋ ಗೆಸ್ಟ್ಗಳನ್ನ ಮನವೊಲಿಸ್ಬೇಕಾಗುತ್ತೆ, ನನ್ನ ಪರವಾಗಿ ಆಡಿ ಅಂತ. ಇಲ್ಲಿ ಯಾರ್ಯಾರು ಪರವಾಗಿ ಆಡ್ತಿದ್ದಾರೆ ಅಂತ ಕೂಡ ನಾನು ಈಗ ಹೇಳ್ತೀನಿ ಬನ್ನಿ. ರಜತ್ ಅವರು ಸ್ಪಂದನ ಪರವಾಗಿ ಆಡ್ತಿದ್ದಾರೆ. ಅದೇ ರೀತಿ ಮಂಜೂರ್ ಅವರು ಸೂರಜ್ ಪರವಾಗಿ ಆಡ್ತಿದ್ದಾರೆ. ಮೋಕ್ಷಿತಾ ಅವರು ರಘು ಪರವಾಗಿ ಆಡ್ತಿದ್ದಾರೆ. ಅದೇ ರೀತಿ ಅಭಿಷೇಕ್ ಪರವಾಗಿ ಚೈತ್ರ ಅವರು ಆಡ್ತಿದ್ದಾರೆ. ಧನುಷ್ ಪರವಾಗಿ ತ್ರಿವಿಕ್ರಮ್ ಅವರು ಆಡ್ತಿದ್ದಾರೆ. ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಅಂತ ಕೂಡ ಹೇಳಿ. ಧನುಷ್ ಅವ್ರದ್ದು ಗ್ರೀನ್ ಬಾಕ್ಸು ನಾನು ಅಲ್ಲಿ ಹಾಕಿದ್ದೀನಿ, ನೋಡ್ಕೋಬೋದು. ನಾವು ಅವ್ರ ಟಾಸ್ಕ್ ಆಡ್ತಿರೋ ಬಾಕ್ಸಲ್ಲಿ ಹಾಕಿದ್ದೀನಿ. ಧನುಷ್ ಅವ್ರದ್ದು ಗ್ರೀನ್ ಬಾಕ್ಸು, ಅಭಿಷೇಕ್ ಅವ್ರದ್ದು ಆರೆಂಜ್ ಬಾಕ್ಸು, ಮೋಕ್ಷಿತಾ ಅವ್ರದ್ದು ಬ್ಲೂ ಬಾಕ್ಸ್ ಇರುತ್ತೆ. ಅದೇ ರೀತಿ ಮಂಜೂರ್ ಅವ್ರದ್ದು ಯೆಲ್ಲೋ ಬಾಕ್ಸ್ ಇರುತ್ತೆ. ರಜತ್ ಅವ್ರದ್ದು ಕೇಸರಿ ಬಾಕ್ಸು. ಗೈಸ್, ತುಂಬ ಅದ್ಭುತವಾಗಿದೆ ಆಟ ಅಂತೂ. ಬಟ್ ಇಲ್ಲಿ ಯಾರು ಗೆದ್ದಿದ್ದಾರೆ ಅಂತ ನನಗೆ ಗೊತ್ತಿದೆ. ಈಗ ಆಲ್ರೆಡಿ ಯಾರು ಕ್ಯಾಪ್ಟನ್ ಆಗಿದ್ದಾರೆ ಅಂತ ಕೂಡ ನನಗೆ ಗೊತ್ತಿದೆ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು, ಯಾರು ಆಡಿದ್ದಾರೆ ಕ್ಯಾಪ್ಟನ್ಸಿ ಟಾಸ್ಕ್ ಚೆನ್ನಾಗಿ ಅಂತ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಆಡಿ ಯಾರನ್ನ ಗೆಲ್ಲಿಸ್ಬಿಟ್ಟು. ಈಗ ಆಲ್ರೆಡಿ ಎಲ್ಲರೂ ಮನೆಗೆ ಹೋಗಿದ್ದಾರೆ. ಲೈವಲ್ಲಿ ತೋರಿಸಿದ್ದಾರೆ ಆಲ್ರೆಡಿ ಯಾರು ಎಲ್ಲ ಗೆದ್ದು ಆಲ್ರೆಡಿ ಒಬ್ಬರು ಕ್ಯಾಪ್ಟನ್ ಆಗಿದ್ದಾರೆ. ಮನೆ ಫುಲ್ಲು ಖುಷಿ ಆಗಿದೆ. ತುಂಬ ಖುಷಿ ಪಡೋ ವಿಷಯ ಅಂತ ಹೇಳ್ಬೋದು. ಇದು ಅವರು 2ನೇ ಸರಿ ಕ್ಯಾಪ್ಟನ್ ಆಗ್ತಾ ಇರೋದು ಅಂತಲೇ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿದೆ ಗೈಸ್. ಕ್ಯಾಪ್ಟನ್ಸಿ ಟಾಸ್ಕ್ ಅಂತೂ ಅದ್ಭುತವಾಗಿ ಆಡಿದ್ದಾರೆ 5 ಜನ ಕೂಡ. ಮಂಜೂರ್ ಅವರು ಗಿಲ್ಲಿಗೆ ಹೋಗ್ತೀನಿ ಮಗ, ನಾನೇನಾದ್ರು ಅಂದಿರೋ ತಪ್ಪಾಗಿದ್ರೆ ಕ್ಷಮಿಸ್ಬಿಡು ಅಂತ ಕೂಡ ಕೇಳ್ತಿರ್ತಾರೆ. ಗಿಲ್ಲಿ ಕೂಡ ಸಾರಿ ಕೇಳ್ತಾರೆ. ನಿಮಗೆ ಅನ್ಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.